ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನು ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ: ಸದಾ ಬ್ಯುಸಿಯಾಗಿರುವ ವಿಧಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ದೂರುಗಳನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಕರ್ಮಯೋಗಿ ಭವ. ಸಂಪೂರ್ಣ ಕರ್ಮಯೋಗಿ ಭವ, ಇದು ವರದಾನ ಕೊಟ್ಟಿದ್ದಾರೆ. ಇದು ಬಹಳ ಗುಹ್ಯವಾದಂಥ ವರದಾನ ಮತ್ತು ಗುಹ್ಯವಾದಂಥ ಚಿಂತನೆ. ಕರ್ಮಯೋಗಿ ಅಂದ ತಕ್ಷಣ ಎಲ್ಲರೂ ತಮ್ಮ ಮೂಗಿನ ನೇರಕ್ಕೆ ತಮಗೆ ಬಂದಂತೆ ಮಾತನಾಡುತ್ತಾರೆ, ತಮಗೆ ಬೇಕಾದಂತೆ ಮಾತನಾಡುತ್ತಾರೆ, ತಮಗೆ ಒಗ್ಗುವಂತೆ ಅದನ್ನು ಹೇಳುತ್ತಾರೆ. ಜ್ಞಾನ ನಮ್ಮ ಮೂಗಿನ ನೇರಕ್ಕೆ ಹೇಳುವುದೂ ಅಲ್ಲ, ನಮಗೆ ಬೇಕಾದಂತೆ ತಿಳಿಯುವುದೂ ಅಲ್ಲ. ಜ್ಞಾನ ಹೇಗಿದೆಯೋ ಹಾಗೆಯೇ ಅರ್ಥ ಮಾಡಿಕೊಂಡು ಯಥಾರ್ಥವಾಗಿ ಅರಿತುಕೊಳ್ಳುವುದು ಜ್ಞಾನವಾಗಿದೆ. ಹಾಗಾಗಿ ಕರ್ಮಯೋಗಿಗಳು ನೀವೆಲ್ಲ, ರಾಜಯೋಗಿಗಳು ನೀವೆಲ್ಲ ಅಂತ ಯಾಕೆ ನಮಗೆ ಬಾಬರವರು ಹೇಳ್ತಾರೆ? ಕರ್ಮಯೋಗಿಗಳಾಗಿ ಅಂತ ಇವತ್ತು ವರದಾನವು ಕೂಡ ಕೊಟ್ಟಿದ್ದಾರೆ. ಸದಾ ಬ್ಯುಸಿ ಆಗಿರುವ ಅಂದರೆ ಸದಾ ವ್ಯಸ್ತವಾಗಿರುವ ವಿಧಿಯ ಮೂಲಕ ಸಂಕಲ್ಪಗಳ ದೂರುಗಳನ್ನು, ವ್ಯರ್ಥ ಸಂಕಲ್ಪಗಳ ದೂರುಗಳನ್ನು ಸಮಾಪ್ತಿ ಮಾಡುವಂತಹ ಸಂಪೂರ್ಣ ಕರ್ಮಯೋಗಿಗಳಾಗಿ. ಇದು ಸುಮ್ಮನೆ ಸ್ವಲ್ಪ ಸ್ಥೂಲದಲ್ಲಿ ನೋಡಿಕೊಂಡು ಸೂಕ್ಷ್ಮದ ಕಡೆಗೆ ಹೋಗೋಣ. ಸದಾ ವ್ಯಸ್ತವಾಗಿದ್ದರೆ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ ಕಡಿಮೆ ಆಗತ್ತೆ. ಈಗ ನೋಡಿ, ಮನೆಯಲ್ಲಿ ಯಾರಾದರೂ ಒಬ್ಬರು ಹೈಡಲ್ ಆಗಿದ್ರು ಅಂತ ಇಟ್ಕೊಳ್ಳಿ. ಅಪ್ಪ ಎಂಗೇಜು, ಅಮ್ಮ ಎಂಗೇಜು, ಅಣ್ಣ ಎಂಗೇಜು, ತಂಗಿ ಎಂಗೇಜು, ಒಬ್ಬನ ಯಾರೋ ಮನೆಯಲ್ಲಿ ಡಿಸ್ಎಂಗೇಜ್ ಇರ್ತಾನೆ ಅಂತ ಇಟ್ಕೊಳ್ಳಿ. ಅಂದರೆ ಒಂದು ಜವಾಬ್ದಾರಿಯಲ್ಲಿ ಅವನು ತೊಡಗಿಸಿಕೊಂಡಿರೋದಿಲ್ಲ, ಒಂದು ತನ್ನದೇ ಆದ ಕರ್ತವ್ಯದಲ್ಲಿ ನಿರತನಾಗಿರೋದಿಲ್ಲ, ಸುಮ್ಮನೆ ಐಡಲ್ ಆಗಿ ಉಳ್ಕೊಂಡಿರ್ತಾನೆ. ಹಾಗಂತ ನೀವು ಇವ್ರೇನು ಅಪ್ಪ ಅಮ್ಮ ಅಣ್ಣ ತಂಗಿ ಬ್ಯುಸಿಯಾಗಿದ್ದಾರೆ ಅವ್ರು ಮಾತ್ರ ಕಾಣಿಸೋದಲ್ಲ, ಬ್ಯುಸಿ ಅಲ್ಲ, ಅವರೆಲ್ಲರಿಗಿಂತ ಬ್ಯುಸಿ ಐಡಲ್ ಮ್ಯಾನೇ ಆಗ್ತಾನೆ. ಯಾಕೆ ಅಂದರೆ ಎಲ್ರಿಗೂ ತಲೆಯೊಳಗಡೆ ಏನು ಅಂದರೆ ಅವನಿಗೇನು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸುಮ್ಮನೆ ತಿನ್ನೋದು, ಮಲಗೋದು, ತಿರುಗೋದು. ಏನೇ ಕೆಲಸ ಕಾರ್ಯಗಳು ಬರಲಿ, ಅದು ಎಂಥದ್ದೇ ಕಷ್ಟನೋ ನಷ್ಟನೋ ಅದು ಏನಾದರೂ ಇರಲಿ, ಫಸ್ಟ್ ಕೂಗೋದೆ. ಅಪ್ಪ ಕೂಗೋದು ಅವನನ್ನೇ, ಅಮ್ಮ ಕೂಗೋದು ಅವನನ್ನೇ, ತಂಗಿ ಕೂಗೋದು ಅವನನ್ನೇ, ಅಣ್ಣ ಕೂಗೋದು ಅವನನ್ನೇ.
ಯಾಕೆ ಅಂದರೆ ಎಲ್ಲರ ತಲೆಯೊಳಗೇನೋ ಇವನು ಖಾಲಿ ಇದ್ದಾನೆ, ಇವನು ಏನೂ ಮಾಡ್ತಾ ಇಲ್ಲ, ಏನೂ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ, ಮಾಡ್ತಾನೆ ಇರ್ತಾನೆ. ಆದರೆ ಏನು ಜವಾಬ್ದಾರಿಯುತ ಒಂದು ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳದೆ ಇರೋದರಿಂದ ಅವನನ್ನು ಎಲ್ಲರೂ ಹೆಂಗೆ ನೋಡ್ತಾರೆ ಅಂದರೆ ಹೈಡಲ್, ಖಾಲಿ ಇರೋನು. ಆವಾಗ ಅಮ್ಮನಿಗೇನೇ ಬೇಕಾದರೂ ಅವನನ್ನೇ ಕೂಗೋದು, ಅಪ್ಪನಿಗೇನೇ ಬೇಕಾದರೂ ಅವನನ್ನೇ ಕೂಗೋದು, ಅಣ್ಣನೇನೇ ಹೇಳ್ಬೇಕಂದ್ರೆ ಅವನಿಗೆ ಹೇಳೋದು, ತಂಗಿ ಹೇಳ್ಬೇಕಂದ್ರೂ ಅವನಿಗೆ ಹೇಳೋದು. ಯಾಕೆ? ಐಡಲ್ ಮ್ಯಾನ್. ಅವಾಗ ಎಲ್ಲರದ್ದು ಕೂಡ ಅವನು ಹಾಜಿ ಪಾರ್ಟ್ ಮಾಡಲೇಬೇಕಾಗತ್ತೆ, ಎಲ್ಲರಿಗೂ ತಲೆ ದೂಗಲೇಬೇಕಾಗತ್ತೆ. ಅದೇ ಥರ ಇವತ್ತು ನಮ್ಮ ಮನಸ್ಸಿನ ಪರಿಸ್ಥಿತಿ ಆಗಿದೆ. ಅಂದರೆ ಮನಸ್ಸನ್ನ ಯಾವಾಗ ಒಂದು ಜವಾಬ್ದಾರಿಯುತ ಕಾರ್ಯದಲ್ಲಿ ತೊಡಗಿಸುವುದಿಲ್ಲವೋ, ಒಂದು ಶ್ರೇಷ್ಠ ಕಾರ್ಯದಲ್ಲಿ ನಿಮಗ್ನ ಮಾಡಿರೋದಿಲ್ವೋ, ಆಗ ವ್ಯರ್ಥ ಸಂಕಲ್ಪಗಳು ಬೇಕಾದಷ್ಟು ನಮ್ಮೊಳಗಡೆ ಇದೆ. ಅವೆಲ್ಲವೂ ಕೂಡ ಮನಸ್ಸನ್ನು ಬಂದು ಕೆಣಕ್ತಾ ಇರ್ತವೆ. ಸುಮ್ಮನೆ ಕೂತಿದ್ದವ್ರನ್ನ ಬಂದು ಕೆಣಕ್ತಾ ಇರ್ತಾರಲ್ಲ, ಹಾಗೆ ಹೈಡಲ್ ಆಗಿರೋ ಮೈಂಡನ್ನು ವ್ಯರ್ಥ ಸಂಕಲ್ಪಗಳು ಬಂದು ಒಂದೊಂದೇ ಕಂಪ್ಲೇಂಟನ್ನು ಹೇಳ್ತಾ ಇರ್ತವೆ. ನನಗೆ ಕಾಲು ನೋವು, ನನಗೆ ತಲೆನೋವು, ನನಗೆ ಮೈ ನೋವು, ನನಗೆ ಇನ್ನೊಂದು, ನನಗೆ ಮತ್ತೊಂದು, ವ್ಯರ್ಥ ಭಯ, ಚಿಂತೆ, ದ್ವೇಷ, ಅಸೂಯೆ, ಒಂದಲ್ಲ ಎರಡಲ್ಲ ಕಂಪ್ಲೇಂಟ್ ಹೇಳ್ತಾ ಕೊಡುತ್ತೆ. ಆಗ ಮನಸ್ಸು ಮತ್ತಷ್ಟು ಭಯಭೀತಗೊಳ್ಳುತ್ತೆ, ಮನಸ್ಸು ಮತ್ತಷ್ಟು ವಿಚಲಿತ ಆಗುತ್ತೆ, ಮನಸ್ಸು ಅಶಾಂತವಾಗುತ್ತೆ. ಆಗ ನಿಮ್ಮ ಯೋಗ ಸ್ಥಿತಿಯು ಕೂಡ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ಅದಕ್ಕೆ ಶಿವತಂದೆ ಹೇಳ್ತಾರೆ, ನೀವು ವ್ಯಸ್ತವಾಗಿರಬೇಕು, ಸದಾ ಬ್ಯುಸಿ ಆಗಿರಬೇಕು ನೀವು. ಆಗ ನಿಮ್ಮ ಹತ್ರ ಬಂದು ಯಾರೂ ಕಂಪ್ಲೇಂಟ್ ಹೇಳೋದಿಲ್ಲ. ಯಾರಾದರೂ ಒಂದು ಸುದೀರ್ಘವಾದ ಒಂದು ಕಾರ್ಯದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ ಅಂದರೆ, ಎಂತಹ ಅರ್ಜೆಂಟ್ ಕಾರ್ಯನಿಮಿತ್ತ ಹೋಗಿದ್ರು ಕೂಡ ಒಂದು ಕ್ಷಣ ನಿಂತು ವಿವೇಚನೆ ಮಾಡಿ ಅವರ ಫ್ರೀ ಆಗೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಸೂಕ್ಷ್ಮವಾಗಿ ತಿಳಿಸ್ತಾರೆ. ಯಾಕೆ? ಡೈರೆಕ್ಟಾಗಿ ಹೋಗಿ ಹೇಳೋದಕ್ಕೆ ಅವ್ರು ಕೇಳಿಸ್ಕೊಳ್ಳೋದಕ್ಕೆ ತಯಾರೇ ಇರೋದಿಲ್ಲ. ಅವರು ಅದರಲ್ಲಿ ಅಷ್ಟು ಬ್ಯುಸಿ ಆಗಿರ್ತಾರೆ, ಆ ಕಾರ್ಯದಲ್ಲಿ ಅಷ್ಟು ಮಗ್ನ ಆಗಿರ್ತಾರೆ. ಆ ಕಾರ್ಯದಿಂದ ಅವರು ಹೊರಗೆ ಬರೋವರೆಗೂ ಕಾದು ನಿನಗೆ ಅನಿವಾರ್ಯ ಇದ್ದರೆ ಅವ್ರಿಗೆ ಹೇಳಿದ್ರೆ ಅದು ಒಂದಷ್ಟು ಕಿವಿಗೆ ಹಾಕ್ಕೊಳ್ತಾರೆ, ಇಲ್ಲ ಅಂದ್ರೆ ಅದು ಇಲ್ಲ. ಅದಕ್ಕೆ ಈ ಥರ ಚಾಡಿ ಹೇಳೋರು, ದೂರ ಹೇಳೋರು, ಕಂಪ್ಲೇಂಟ್ ಹೇಳೋರು, ಮತ್ತೆ ಬಂದು ಏನಾದರೂ ಕೆದರೋದು ಯಾವಾಗ ಅಂದ್ರೆ ನಾನು ಖಾಲಿ ಇದ್ದಾಗ, ನಾನೇ ಒಂದು ಒಳ್ಳೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ ಅಂತಂದರೆ ನನ್ನ ಹತ್ರ ಬಂದು ಕೂತ್ಕೊಳ್ಳೋಕ್ಕೆ ಅವರಿಗೆ ಟೈಮು ನಾನು ಕೊಡೋದೇ ಇಲ್ಲ ಅಂದಾಗ ಅವರು ನಮ್ಮ ಹತ್ರ ಬರೋದು ಇಲ್ಲ, ಕಂಪ್ಲೇಂಟ್ ಹೇಳೋದಂತೂ ದೂರದ ಮಾತು. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳು ವ್ಯರ್ಥವಾಗಿ ಒಂದರ ಮೇಲೆ ಒಂದು ಕಂಪ್ಲೇಂಟನ್ನು ಹಾಕಿ ನಿಮ್ಮ ಯೋಗ ಸ್ಥಿತಿಯನ್ನು ಭಂಗಗೊಳಿಸ್ತಾ ಇದೆ, ನಿಮ್ಮ ಧಾರಣೆಯನ್ನು ಭಂಗಗೊಳಿಸ್ತಾ ಇದೆ, ನಿಮ್ಮ ಸ್ಥಿತಿಯನ್ನು ಭಂಗಗೊಳಿಸ್ತಾ ಇದೆ. ಅಂದರೆ ನಿಮ್ಮ ಏಕರಸ ಸ್ಥಿತಿಗೆ ಅಡ್ಡಿಯಾಗಿದೆ. ಯಾಕೆ ಅಂತಂದರೆ ನೀವು ಕಂಪ್ಲೀಟ್ ಎಂಗೇಜ್ ಆಗಿಲ್ಲ, ಕಂಪ್ಲೀಟ್ ಬ್ಯುಸಿ ಆಗಿಲ್ಲ. ಅಣ್ಣವರೇ ಬ್ಯುಸಿ ಅಂದರೆ ನನಗೆ ಅಲ್ಲಿಗೆ ಬರ್ತೀನಿ. ಸ್ಥೂಲವಾಗಿ ಬ್ಯುಸಿ ಅಂದರೆ ಯಾವುದೋ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿರೋದು, ನಿಮಗ್ನರಾಗಿರೋದು. ಆಗಲೂ ಕೂಡ ನಮ್ಮ ಹತ್ರ ಯಾರೂ ಬರೋದಿಲ್ಲ. ಅಂದರೆ ಹೊರಗಿನ ವ್ಯರ್ಥ ಮಾತುಗಳಿಂದ, ವ್ಯರ್ಥ ಸಮಯ ಕಳೆಯೋದ್ರಿಂದ ಬಚಾವಾಗ್ತೇವೆ ಸ್ಥೂಲ ಕರ್ಮದಲ್ಲಿ ಎಂಗೇಜ್ ಆಗಿದ್ದರೆ. ಸ್ಥೂಲದ ಮಾತಲ್ಲ, ಯಾಕಂದ್ರೆ ನಮಗಿಷ್ಟ ಇಲ್ಲಾಂದ್ರೆ ನಾವು ಬಿಡಿಸ್ಕೊಂಡು ಬೇರೆ ಏಕಾಂತ ಸ್ಥಳದಲ್ಲಿ ಹೋಗಿ ಕೂತ್ಕೊಳ್ಬೋದು. ಆದರೆ ಇದು ಒಳಗಿನ ಮಾತು. ಪರಮಾತ್ಮ ಹೇಳೋದು ಬರೀ ಹೊರಗಿನ ಸ್ಥೂಲ ಕರ್ಮಯೋಗಿ ಆಗಿ ಅಂತ ಅಲ್ಲ. ಹಾಗೊಂದು ವೇಳೆ ಸ್ಥೂಲ ಕರ್ಮಯೋಗಿ ಆಗಿ ಅಂತ ಹೇಳೋದಿದ್ರೆ ಬ್ರಹ್ಮ ಬಾಬನಷ್ಟು ತೊಡಗಿಸಿಕೊಂಡವ್ರ ಕರ್ಮದಲ್ಲಿ ಮತ್ತಾರೂ ಇರಲಿಲ್ಲ. ಅಷ್ಟು ಬೇಕಾದಷ್ಟು ಅವರಿಗೆ ವ್ಯವಹಾರಗಳಿತ್ತು, ಸಂಸಾರ ನಿಭಾಯಿಸೋದಿತ್ತು, ಸಮಾಜದ ಕಾರ್ಯಗಳಿತ್ತು, ಎಲ್ಲ ಕುಟುಂಬದ ಜವಾಬ್ದಾರಿಗಳಿತ್ತು. ಹಿರಿಯ ಅನುಭವಿಗಳಾಗಿದ್ದವರು, ಸಾಕಷ್ಟು ದೊಡ್ಡ ಬಿಸ್ನೆಸ್ಸನ್ನು ಹೊಂದಿದ್ದವರು, ಅನೇಕ ವ್ಯವಹಾರಗಳಲ್ಲಿ ಒಂದು ನಿಮಿಷವೂ ಕೂಡ ಪುರುಸೊತ್ತಿಲ್ಲದ ಹಾಗೆ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಹಾಗೂ ವ್ಯಾವಹಾರಿಕ ಕಾರ್ಯಗಳಲ್ಲಿ 24/7 ವ್ಯಸ್ತವಾಗಿದ್ದವರು ಬ್ರಹ್ಮ ಬಾಬಾ ಸ್ಥೂಲದಲ್ಲಿ.
ಅವತ್ತೂ ಕೂಡ ಅವ್ರಿಗೆ ವ್ಯರ್ಥ ಮಾಡಲಿಕ್ಕೆ ಸಮಯ ಅನ್ನೋದೇ ಇರಲಿಲ್ಲ. ಸ್ಥೂಲವಾಗಿ ಯಾರೂ ಅವ್ರನ್ನ ವ್ಯರ್ಥ ಮಾಡಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅಂಥ ದೊಡ್ಡ ಬಿಸ್ನೆಸ್ಸು ಮತ್ತು ಲಕ್ಷ ಕೊಟ್ಟು ವ್ಯವಹಾರ ಮಾಡುವಂಥ ಬಿಸ್ನೆಸ್ ಆಗಿರೋದ್ರಿಂದ ಅವರು ಫುಲ್ಲಿ ಫಿಸಿಕಲಿ ಆ್ಯಂಡ್ ಮೆಂಟಲಿ ಎಂಗೇಜ್ಡ್ ಆಗಿದ್ದರು ವ್ಯವಹಾರದಲ್ಲಿ. ಇದಕ್ಕೆ ಕರ್ಮಯೋಗಿ ಅಂತ ಅನ್ನಲಿಲ್ಲ ಬಾಬಾ, ಇದಕ್ಕೆ ಕರ್ಮಾತೀತ ಅನ್ನಲಿಲ್ಲ ಬಾಬಾ. ಕರ್ಮಾತೀತರಾಗಬೇಕು ಅಂತಂದರೆ, ಕರ್ಮಯೋಗಿಗಳಾಗಬೇಕು ಅಂತಂದರೆ ನೀನು ಬರೀ ಸ್ಥೂಲ ಕಾರ್ಯ ವ್ಯವಹಾರಗಳಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ, ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಸ್ಥೂಲವಾಗಿ ಭಕ್ತಿಯ ರೂಪದಲ್ಲಿ ನೀನು ಎಷ್ಟೇ ಬ್ಯುಸಿಯಾಗಿದ್ರೂ, ಎಷ್ಟೇ ನೀನು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ರೂ, ಬರೀ ಪುರಾಣ ಪುಣ್ಯಕಥೆಗ ಪ್ರವಚನಗಳನ್ನು ಕೇಳ್ತಾ ಇದ್ರು, ಸ್ಥೂಲ ಗುರುಗಳ ಸೇವೆ ಎಷ್ಟೇ ಮಾಡ್ತಾ ಇದ್ರು, ನೀನು ಕರ್ಮಾತೀತ ಆಗಲಿಕ್ಕೆ ಆಗೋದಿಲ್ಲ, ನೀನು ಕರ್ಮಯೋಗಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಕರ್ಮಯೋಗಿ ಆಗಬೇಕು ಅಂದರೆ ಹೊರಗಿನಿಂದ ಎಷ್ಟೆಲ್ಲ ಬ್ಯುಸಿಯಾಗಿದೆಯೋ ಅದು ಮುಖ್ಯ ಅಲ್ಲ, ಒಳಗಡೆ ನೀನು ಎಲ್ಲಿ ಹೇಗೆ ಬ್ಯುಸಿ ಆಗಬೇಕೋ ಅಲ್ಲಿ ಆಗದ ಹೊರತು ಹೊರಗಡೆಯಿಂದ ಎಷ್ಟೇ ಕರ್ಮ ಮಾಡಿದರೂ ಯಾರೂ ಕರ್ಮಾತೀತ ಆಗೋದಿಲ್ಲ, ಅವರು ಕರ್ಮಯೋಗಿ ಅಂತಲೂ ಅನ್ನಿಸ್ಕೊಳ್ಳೋದಿಲ್ಲ. ಸುಮ್ಮನೆ ಬಹಳ ಜನ ಹೇಳ್ತಾರೆ, ನಮಗೆ ಬ್ರಹ್ಮ ಬಾಬಾರವ್ರು ಹೇಳ್ಬಿಟ್ಟಿದ್ದಾರೆ ಅಥವಾ ಶಿವಬಾಬಾರವ್ರು ಹೇಳ್ಬಿಟ್ಟಿದ್ದಾರೆ, ನಾವೇನು ಸನ್ಯಾಸಿಗಳಲ್ಲ, ನಾವು ಒಂದು ಕಡೆ ಕೂತ್ಕೊಳ್ಳೋದೇ ಬೇಕಾಗಿಲ್ಲ, ಕೂತ್ಕೊಂಡು ತಪಸ್ಸು ಮಾಡೋ ಅವಶ್ಯಕತೆಯೇ ಇಲ್ಲ, ನಾವು ರಾಜಯೋಗಿಗಳು, ರಾಜ ಋಷಿಗಳು, ಕರ್ಮಯೋಗಿಗಳು. ಬಾಯಲ್ಲಿ ಮಸ್ತ್ ಹೇಳ್ಕೊಂಡು 24 ಗಂಟೆ ಅದೇ ಫ್ಯಾಮಿಲಿ, ಅದೇ ಪ್ರೋಗ್ರಾಮ್ಸ್, ಅದೇ ವ್ಯವಹಾರ, ಅದೇ ಉದ್ಯೋಗ. ಸಂಪಾದನೆಯ ಹಿಂದೆ ಬಿದ್ದಿರುವ ಕರ್ಮವನ್ನೆಲ್ಲ ಇವರು ಕರ್ಮ, ಅದನ್ನು ಮಾಡುವುದೇ ಕರ್ಮಯೋಗ ಅಂತ ಅಂದ್ಕೊಂಡ್ರು ಅಂದ್ರೆ ನಮ್ಮಂಥ ಮುಟ್ಟಾಳ್ರೆ ಮತ್ತಾರೂ ಇರೋದಿಲ್ಲ. ಅದಕ್ಕೆ ನಮ್ಮ ಮೂಗಿನ ನೇರಕ್ಕೆ ನಾವು ಕರ್ಮಯೋಗವನ್ನು ಬಳಸ್ಕೊಳ್ತಾ ಇದ್ದೀವಿ. ಇದರಲ್ಲಿ ಮುಳುಗಿದೆ ಜಗತ್ತೆಲ್ಲ, ಮತ್ತೆ ಮುಳುಗಿಸುವ ಅವಶ್ಯಕತೆ ಇಲ್ಲ. ಎಷ್ಟು ಅಂದರೆ ಸಾಕ್ಷಾತ್ ಪರಮಾತ್ಮನೇ ಬಂದು ಒಂದಷ್ಟು ಪುರುಸೊತ್ತು ಮಾಡಿಕೊಂಡು ಸಮಯ ಕೊಡು ಮಗು ಅಂತ ಕೇಳಿದ್ರು ಕೂಡ ಯಾರಿಗೂ ಸಮಯ ಇಲ್ಲದಿರುವಷ್ಟು ಬ್ಯುಸಿಯಾಗಿದೆ ಪ್ರಪಂಚ. ಹಾಗಿದ್ರೆ ಅವರೆಲ್ಲರನ್ನ ಕರ್ಮಯೋಗಿ ಅಂತ ಕರೆಯೋಣವಾ? ಕೋಟಿಗಟ್ಟಲೆ ಬಿಲಿಯನಿಯರ್ ಇದ್ದಾರೆ, ಶ್ರೀಮಂತರಿದ್ದಾರೆ, ಅವ್ರನ್ನ ಹೋಗಿ ಕೇಳಿ 1 ನಿಮಿಷಕ್ಕೂ ಕೂಡ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಅವ್ರ ಹತ್ರ, ಅಷ್ಟು ಬ್ಯುಸಿ ಆಗಿದ್ದಾರೆ. ಹಾಗಂತ ಅವ್ರನ್ನ ಕರ್ಮಯೋಗಿಗಳನ್ನೋನ್ವೇ? ಅವ್ರ ಹತ್ರ ವ್ಯರ್ಥ ನಡೀತಾ ಇಲ್ವೇ? ಅವ್ರ ಹತ್ರ ಮಾಯೆ ಇಲ್ವೇ? ಅವರಿಗೆ ಚಿಂತೆಗಳಿಲ್ವೇ? ಅವರಿಗೆ ದುಃಖ ಇಲ್ವೇ? ಅವರಿಗೆ ಅಶಾಂತಿ ಇಲ್ವೇ? ಅವ್ರಿಗೆ ವಿಗ್ರಹ ಇಲ್ವೇ? ಅವ್ರಿಗೆ ಭಯ ಇಲ್ವೇ? ಹೋಗಿ ಕೇಳಿ ನೋಡಿ. ಇವತ್ತು ನಾವೇನು ಸಣ್ಣ ಪುಟ್ಟ ಪುಡಿಗಾಸನ್ನು ಸಂಪಾದನೆ ಮಾಡೋರು ಭಾರೀ ನಾವು ಕರ್ಮಯೋಗಿಗಳು ಅಂದ್ಕೊಂಡು ಅದರಲ್ಲೇ ವ್ಯಸ್ತವಾಗಿದ್ದುಕೊಂಡು ಒಂದು ಸಣ್ಣದ ಉದ್ಯೋಗನೋ ವ್ಯಾಪಾರನೋ ಮಾಡ್ತಾ ಇದ್ದರೆ ಇಡೀ 24 ಗಂಟೆ ಅದಕ್ಕೆ ಕೊಟ್ಟಿರೋರ ಥರ ನಾವು ರಾಜಯೋಗಿಗಳು, ನಾವು ಕರ್ಮಯೋಗಿಗಳು, ನಾವು ಕರ್ಮದಲ್ಲಿದ್ದುಕೊಂಡೇ ಮಾಡುವಂಥವ್ರು, ನಾವು ಎಲ್ಲ ಬಿಟ್ಟು ಕೂಡೋರಲ್ಲ ಅಂತ ಭಾಳ ನೀಟಾಗಿ ಮೂಗಿಗೆ ತುಪ್ಪ ಸವರ್ದಂಗೆ ಹೇಳಿಬಿಟ್ಟು ನಿಮ್ಮ ಬೆನ್ನು ನೀವೇ ಚಪ್ಪರಿಸಿಕೊಂಡ್ರೆ ಮಾಯೆ ಹಸಿಯಾಗಿ ತಿಂದಾಕ್ಲಿಕ್ಕೆ ಕಾಯ್ತಾ ಇದೆ ನಿಮ್ಮನ್ನು, ಹಸಿಯಾಗಿ. ಈ ಹುಚ್ಚು ಕಲ್ಪನೆಗಳನ್ನು, ಈ ಹುಚ್ಚು ಮಾತುಗಳನ್ನು ಮೊದಲು ಬಿಡಬೇಕು. ಯಾರಿಗೆ ಹೇಳ್ತಾರೆ ಈ ಮಾತು? ಯಾರೋ ಹೊಸಬರು ಬಂದಿರ್ತಾರೆ, ಅವರಿಗೆ ಲೌಕಿಕ ಕ್ರಿಯೆ ಕರ್ಮಗಳಲ್ಲಿ ಅಷ್ಟೊಂದು ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ. ಇಲ್ಲಿ ಬಂದ ತಕ್ಷಣ ಎಲ್ಲವನ್ನ ಬಿಡಿಸಿ ಬಿಡ್ತಾರೆ ಅನ್ನುವಂಥ ತಪ್ಪು ಕಲ್ಪನೆಯಲ್ಲಿರ್ತಾರೆ. ಅಂಥವ್ರು ಬಂದು ನಾವು ಎಲ್ಲವನ್ನ ಬಿಟ್ಟು ಬಿಡಬೇಕಾಗತ್ತಾ, ನಮ್ಮ ಉದ್ಯೋಗ ವ್ಯವಹಾರ ಕುಟುಂಬ ಎಲ್ಲವನ್ನ ಬಿಟ್ಟು ಬಿಡಬೇಕಾಗತ್ತಾ ಅಂತ ಭಯದಲ್ಲಿ ಬಂದು ಕೇಳೋರಿಗೆ, ಇಲ್ಲ, ನಿಮ್ಮನ್ನು ಎಲ್ಲನೂ ನಾವು ಬಿಡಿಸೋದಿಲ್ಲ. ನೀವು ಕುಟುಂಬದಲ್ಲೇ ಇರಿ, ನೀವು ಉದ್ಯೋಗದಲ್ಲೇ ಇರಿ, ನಿಮ್ಮ ವ್ಯವಹಾರಗಳನ್ನೇ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನೀವು ಮೊದಲು ಒಂದಷ್ಟು ಸಮಯ ಕೊಡಿ, ಕೋರ್ಸನ್ನು ತಗೊಳ್ಳಿ. ಮೊದಲೊಂದಷ್ಟು ಸಮಯ ಕೊಡಿ, ರಾಜಯೋಗವನ್ನು ಅಭ್ಯಾಸ ಮಾಡಿ. ಮೊದಲೊಂದಷ್ಟು ಸಮಯವನ್ನು ಕೊಡಿ, ಪ್ರತಿನಿತ್ಯ 1 ಗಂಟೆ ಪರಮಾತ್ಮನ ದಿವ್ಯ ಸಂದೇಶ ಮುರಳಿಯನ್ನು ಆಲಿಸಿ. ಒಂದಷ್ಟು ಸಾತ್ವಿಕ ಆಹಾರ ಪಾನೀಯವನ್ನು ರೂಢಿಸಿಕೊಳ್ಳಿ. ಉದ್ಯೋಗ ವ್ಯವಹಾರದಲ್ಲಿ ನಮ್ರತೆಯನ್ನು ಕಾಪಾಡಿಕೊಳ್ಳಿ.
ಬೇಸಿಕ್ ಅವ್ರಿಗೆ ಹೇಳಿಬಿಟ್ಟು ಅವರಿಗೆ ನೀವೇನೆಲ್ಲ ಬಿಡುವ ಅವಶ್ಯಕತೆ ಇಲ್ಲ, ಅದರಲ್ಲಿದ್ದು ಮಾಡಬಹುದು ಅಂತ ಅರ್ಥ ಮಾಡಿಸಿ ಆಮೇಲೆ ಹೋಗ್ತಾ ಹೋಗ್ತಾ ಅವರಿಗೆ ಅರ್ಥ ಆದಾಗ ಬಿಡೋದು ಕೂಡ ಅವರೇ ಬಿಡಬೇಕು. ಅದು ಯಾರೂ ಬಿಡಿಸೋಕ್ಕಾಗದೇ ಇರೋದರಿಂದ ನಾವು ಇದನ್ನು ಬಳಸ್ತೀವಿ. ನಮ್ಮದು ಕರ್ಮಯೋಗ, ಕರ್ಮ ಮಾಡಿಕೊಂಡೇ ಮಾಡುವಂಥ ಯೋಗ ಅಂತ. ಆದರೆ ಇಷ್ಟಕ್ಕೆ ಮುಗಿದಿದೆಯಾ ಅಂದರೆ ಖಂಡಿತ ಮುಗಿಯಲ್ಲ. ಇವತ್ತು ನಿಮ್ಮನ್ನು ನೀವು ಕೇಳ್ಕೊಳ್ಳಿ, 10 ವರ್ಷ 20 ವರ್ಷ 30 ವರ್ಷ ಮಾಡೋ ಉದ್ಯೋಗ ಮಾಡ್ತಾ ಇದ್ದೀರಿ, ಮಾಡೋ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದೀರಿ, ಮುರಳಿ ಕೇಳ್ತಾ ಇದ್ದೀರಿ, ಯೋಗ ಮಾಡ್ತಾ ಇದ್ದೀರಿ, ಮಮ್ಮಾಡೆ ಬ್ರಹ್ಮಾಡೆ ಮಾಡ್ತಾನೆ ಇದ್ದೀವಿ, ಆ ಸೆಂಟ್ರಲ್ಲಿ ಪ್ರೋಗ್ರಾಮ್ ಈ ಸೆಂಟ್ರಲ್ಲಿ ಪ್ರೋಗ್ರಾಮ್, ಅಲ್ಲಿ ಬಟ್ಟಿ ಇಲ್ಲಿ ಬಟ್ಟಿ ತಿರುಗುತ್ತಾನೆ ಇದ್ದೀವಿ. ಬ್ಯುಸಿಯಾಗಿ ಇಟ್ಕೊಂಡಿದ್ದೀರಿ. ಸ್ಥೂಲವಾಗಿ ಎಲ್ಲಿ ಕರೆದ್ರೂ ಓಕೆ, ಸ್ಥೂಲವಾಗಿದ್ದು ಬಿಡ್ತೀವಿ. ನಾವು ಬಾಬಾರವ್ರ ಸೇವೆಯಲ್ಲೇ ಇದ್ದೀವಿ ಅಣ್ಣವ್ರೆ, ಮತ್ತೇನು ಮಾಡೋದಿಲ್ಲ ಅಣ್ಣವ್ರೆ. ಇದೆಲ್ಲ ಅಕ್ಕವರೇ ಕರ್ಮಯೋಗ. ಇದಕ್ಕಂದಿಲ್ಲ ಕರ್ಮಯೋಗ ಅಂತ. ಇದು ಬೇಸಿಕ್ ಅಷ್ಟೇ. ಸುಮ್ಮನೆ ಒಂದು ಕಡೆ ಕೂಡಕ್ಕಾಗಲಾರ್ದಂಗೆ ಒಂದಷ್ಟು ಆ ವ್ಯರ್ಥ ಸಂಘವನ್ನು ಬಿಡಿಸಿ ಈ ಸತ್ಸಂಗ ಈಶ್ವರೀಯ ಸಂಘದಲ್ಲಿ ಕರೆಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ವ್ಯರ್ಥ ಮಾತುಗಳನ್ನು ಬಿಟ್ಟು ಒಂದಷ್ಟು ಸಮರ್ಥ ಮಾತುಗಳಲ್ಲಿ ತರೋದಕ್ಕೆ ಒಂದಷ್ಟು ಸಹಯೋಗ ಆಗ್ಬೋದು, ಇವೆಲ್ಲ ಅಷ್ಟೆ. ಆದರೆ ಕರ್ಮಯೋಗ ಅನ್ನೋದು, ಕರ್ಮಾತೀತ ಅವಸ್ಥೆ ಅನ್ನೋದು ಇಷ್ಟು ಈಸಿ ಅಂತ ಅಂದ್ಕೊಳ್ಬೇಡಿ. ಮೌಸಿಕ ಗರ್ ತೊಡೆ ಹೇ ಅಂತಾರೆ ಬಾಬಾ. ವ್ಯಸ್ತ ಅಂದರೆ ಒಳಗಡೆ ನಿಮ್ಮ ಮೈಂಡ್, ನಿಮ್ಮ ಇಂಟೆಲೆಕ್ಟ್, ನಿಮ್ಮ ರಿಸೋರ್ಸ್, ಮನ ಬುದ್ಧಿ ಸಂಸ್ಕಾರಗಳು ಎಲ್ಲಿ ಎಂಗೇಜ್ ಮಾಡಬೇಕಾಗಿತ್ತೋ ಅಲ್ಲಿ ಮಾಡಿದೀನ. ನನ್ನ ಮನಸ್ಸು ಎಲ್ಲಿ ನಿಲ್ಲಬೇಕಾಗಿತ್ತು, ಅದಕ್ಕೇನು ನಾನು ಕೆಲಸ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿದೆನಾ. ನಾನು ಕೊಟ್ಟ ಮೇಲೇನೂ ಕೂಡ ಅದನ್ನು ಸರಿಯಾಗಿ ನೋಡೋದಕ್ಕೆ ಬುದ್ಧಿಯನ್ನು ಅಲ್ಲಿ ಇಟ್ಟಿದ್ದೀನ. ಮನಸ್ಸು ಬುದ್ಧಿ ಕಾಂಪ್ರಮೈಸ್ ಆಗಿ ಮತ್ತೆ ಹಳೆಯ ಸಂಸ್ಕಾರಕ್ಕೆ ವಶವಾಗಿದೆಯಾ. ಈ ಸೂಕ್ಷ್ಮ ಇಂದ್ರಿಯಗಳನ್ನು ನಾನು ಈ ಸಂಗಮ ಯುಗದಲ್ಲಿ ಯಾವ ಕಾರ್ಯದಲ್ಲಿ ಅವುಗಳನ್ನು ತೊಡಗಿಸಬೇಕಾಗಿತ್ತು ಆ ಕಾರ್ಯದಲ್ಲಿ ತೊಡಗಿಸಿದೇನಾ. ಎಲ್ಲಿ ತೊಡಗಿಸ್ಬೇಕನ್ನೋರೆ, ಸಂಗಮ ಯುಗದಲ್ಲಿ 24x7 ಬಾಬಾರವರ ಮಕ್ಕಳು ಅಂದ ಮೇಲೆ ಇದರಲ್ಲಿ ನೋ ಕಾಂಪ್ರಮೈಸ್, ನೋ ಶಾರ್ಟ್ಕಟ್. ಅದು ಲಿಂಗರಾಜಣ್ಣಗೂ ಅಷ್ಟೇ, ಅದು ಶಿವಾನಿ ಬೆಹನ್ಗೂ ಅಷ್ಟೇ, ಉಷಾ ಬೆಹನ್ಗೂ ಅಷ್ಟೇ, ನಿಮಗೂ ಅಷ್ಟೇ, ಅವ್ರಿಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಶ್ರೀಮತ ಒಂದೇ, ಜ್ಞಾನ ಒಂದೇ, ವಿಧಿಯು ಒಂದೇ. ಏನು ಈ ಸಂಗಮ ಯುಗದಲ್ಲಿ ಬೆಳಗ್ಗೆ ಎದ್ದಾಗಿನಿಂದ ನನ್ನ ಮನಸ್ಸು ನಾನು ಆತ್ಮ ಎನ್ನುವ ಸ್ಮೃತಿಯಲ್ಲಿ ನೆಲೆಗೊಂಡಿದೆಯಾ. ಆ ಮನಸ್ಸು ಅಲ್ಲೇ ಇದೆಯಾ ಅಂತ ಬುದ್ಧಿಯ ಕ್ಯಾಮ್ರಾವನ್ನು ಅದರ ಮೇಲೆ ಇಟ್ಟಿದ್ದೀನ. ಒಂದು ನಜರ್ ಚಿತ್ರಣ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದೆಯಾ. ಮನಸ್ಸು ಎಲ್ಲೆಲ್ಲಿ ಓಡಾಡ್ತಿದೆ ಅಂತ ಕ್ಯಾಪ್ಚರ್ ಮಾಡ್ತಾ ಇದೆಯಾ. ಹಳೆಯ ಸಂಸ್ಕಾರಕ್ಕೆ ವಶವಾಗದೆ ಆದಿ ಸಂಸ್ಕಾರ ಅನಾದಿ ಸಂಸ್ಕಾರ ಅದಕ್ಕೆ ತಕ್ಕಂತೆ ಅದರ ಸಂಘದಲ್ಲಿಯೇ ಮನಬುದ್ಧಿಗಳು ಇದೆಯಾ. ಮನಸ್ಸು ಬುದ್ಧಿ ಸಂಸ್ಕಾರ ಇವು ಮೂರು ಕೂಡ ನನ್ನ ಆದಿ ಮತ್ತು ಅನಾದಿ ಸಂಸ್ಕಾರಗಳ ಇಮರ್ಜ್ ಮಾಡಿಕೊಂಡು ನನ್ನ ಸ್ಮೃತಿಯನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಕಾರ್ಯದಲ್ಲಿ ಕರ್ಮದಲ್ಲಿ ಯಾರ ಮನಸ್ಸು ಬುದ್ಧಿಗಳು ಸದಾ ಎಂಗೇಜ್ ಆಗಿದೆಯೋ ಅಂಥವರು ಮಾತ್ರ ಕರ್ಮಯೋಗಿಗಳು. ಅಲ್ಲಿ ಒಳಗಡೆ ಕರ್ಮದ ಬಗ್ಗೆ ಮಾತಾಡ್ತಾ ಇರೋದು, ಹೊರಗಡೆ ಕರ್ಮ ಅಲ್ಲ, ಸುಮ್ಮನೆ ಹೇಳೋದಕ್ಕದಷ್ಟೆ. ಯಾರು ಸದಾಕಾಲ ಸ್ಮೃತಿಯನ್ನು ಇಟ್ಟುಕೊಂಡು ನನ್ನ ಆತ್ಮ ಅನ್ನುವ ಸ್ಮೃತಿಯಲ್ಲಿದ್ದು ಮನಸ್ಸು ಬುದ್ಧಿಯನ್ನು ಕಂಪ್ಲೀಟಾಗಿ ಅದಕ್ಕೆ ಸರೆಂಡರ್ ಮಾಡಿ ಮತ್ತೊಂದು ಸಂಕಲ್ಪಕ್ಕೆ ಅವಕಾಶ ಕೊಡದಂತೆ ತನ್ನನ್ನು ತಾನು ಜಾಗೃತಿ ಮಾಡಿಕೊಂಡು ತನ್ನ ಸ್ವರೂಪವನ್ನೇ ನೋಡಿಕೊಂಡು ತನ್ನ ಸ್ವಾನುಭಾವದಲ್ಲೇ ಇದ್ದು ತನ್ನ ಸ್ವರೂಪದಲ್ಲೇ ಇದ್ದು ತನ್ನ ಸ್ವ ಅಭಿಮಾನದಲ್ಲೇ ಇದ್ದು ತನ್ನ ಸ್ವಸ್ಥಿತಿಯಲ್ಲಿ ಯಾವಾಗ ಇಂದ್ರಿಯಗಳೆಲ್ಲವೂ ಕೂಡ ವ್ಯಸ್ತವಾಗುತ್ತೋ
ಇದನ್ನು ಬ್ಯುಸಿಯಾಗಿರೋದು ಅಂತ ಹೇಳಿರೋದು. ಯಾರು ಈ ರೀತಿಯಾಗಿ ಒಳಗಡೆ ಬ್ಯುಸಿಯಾಗಿರ್ತಾರೋ ಅವರಿಗೆ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್, ದೂರು ಬರೋದಿಲ್ಲ. ಈ ಕೆಲಸ ನೀವು ಕೊಟ್ಟಿಲ್ಲ ಮನಸ್ಸು ಬುದ್ಧಿ ಸಂಸ್ಕಾರಕ್ಕೆ ಅಂದರೆ ಸಂಸ್ಕಾರ ಅಲರ್ಟ್ ಆಗಿರಲಿಲ್ಲ. ಆದಿ ಮತ್ತು ಅನಾದಿ ಸಂಸ್ಕಾರವನ್ನು ನೀವು ಇಮರ್ಜ್ ಮಾಡಿ ಆ ಸ್ವಿಚ್ಚನ್ನು ಆನ್ ಮಾಡಿಲ್ಲ ಅಂದರೆ ಆ ಸಂಸ್ಕಾರ ಮತ್ತೆ ವರ್ತಮಾನದ್ದಾದರೂ ಸರಿ, ಇಲ್ಲ ಭೂತದ್ದಾದರೂ ಸರಿ, ಇಲ್ಲ ಭವಿಷ್ಯದ್ದಾದರೂ ಸರಿ, ಭಯಪಡಿಸೋದು, ಕೆದಕೋದು, ಹಳೆ ಚಾಳಿಯನ್ನೇ ಮುಂದುವರಿಸುತ್ತೆ ನಿಮ್ಮ ಸಂಸ್ಕಾರ. ಅದಕ್ಕೆ ಹೇಳಬೇಕು. ಸಂಸ್ಕಾರವನ್ನು ಎಂಗೇಜ್ ಇಡೋದಂದ್ರೇನು? ಒಂದು, ನೀನು ನಾನು ಅನಾದಿ ಸ್ವರೂಪ, ಮೇ ಬಿಂದು, मैं निराकार हूँ, मैं परम धाम निवासी हूँ, मैं परमात्मा संतान हूँ, परमात्मा की संतान, मैं चैतन्य हूँ, मैं ज्योति हूँ. ಇದು ಅನಾದಿ ಸಂಸ್ಕಾರದಲ್ಲಿ ಇಲ್ಲ. ಸ್ವರ್ಗದ ದೇವತಾ ಸಂಸ್ಕಾರದಲ್ಲಾದರೂ ಇದು ಅನಾದಿ ಮತ್ತು ಆದಿ ಸಂಸ್ಕಾರ. ಇವೆರಡನ್ನ ಬಿಟ್ಟು ಮೂರನೇ ಫೈಲ್ ತೆಗೆಯುವಂಗಿಲ್ಲ. ಆರ್ಡರ್ ಮಾಡಬೇಕು. ಈ ವರ್ತಮಾನದ ಶರೀರ ಅಥವಾ ಭವಿಷ್ಯ ಏನಾಗ್ಬಿಡುತ್ತೆ ಅನ್ನುವ ಭಯದ ಸಂಸ್ಕಾರ ಅಥವಾ ಇಂದಿನ ತಮೋ ಪ್ರಧಾನ ಜನ್ಮಗಳ ಸಂಸ್ಕಾರವನ್ನು ನೀನು ನೋಡುವಂತಿಲ್ಲ. ಆ ಪೇಜನ್ನು ಓಪನ್ ಮಾಡುವಂತಿಲ್ಲ. ಇವತ್ತು ಕಂಪ್ಲೀಟಾಗಿ ನೀನು ಆದಿ ಮತ್ತು ಅನಾದಿ ಸ್ವರೂಪದ ಸಂಸ್ಕಾರದ ಪೇಜ್ಗಳನ್ನು ಮಾತ್ರ ನೋಡ್ತಾ ಇರಬೇಕು. ಅದನ್ನು ಬಿಟ್ಟು ಮೂರನೇ ಪೇಜ್ ತೆಗಿಲಿಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಆರ್ಡರ್ ಮಾಡಬೇಕು ಸಂಸ್ಕಾರಕ್ಕೆ. ಇನ್ನು ಬುದ್ಧಿಗೆ ನೀನು ಎಲ್ಲೂ ಕೂಡ ಅಲೆದಾಡಬೇಡ. ಅಚಲವಾಗಿ ಸ್ಥಿರವಾಗಿ ಆತ್ಮಿಕ ಸ್ಮೃತಿಯಲ್ಲಿ ಮನಸ್ಸು ಅಲ್ಲೇ ಇದೆಯಾ ಇಲ್ವಾ ಅಂತ ನೋಡ್ತಾ ಇರೋದೇ ನಿನ್ನ ಕೆಲಸ. ಮನಸ್ಸು ಆಚೆ ಈಚೆ ಹೋದ ತಕ್ಷಣ ನನಗೆ ಸೈರನ್ ಕೊಡೋದು ಬುದ್ಧಿ ಆದ ನಿನ್ನ ಕೆಲಸ. ನೀನಲ್ಲಿ ನೋಡ್ತಾ ಇರೋದು ಬುದ್ಧಿ ಅಂದ್ರೇನು? ಎಲ್ಲ ಕ್ಯಾಪ್ಚರ್ನ ಮಾಡ್ಕೊಳ್ಳೋದು, ಚಿತ್ರಗುಪ್ತ. ಅದು CC ಕ್ಯಾಮ್ರಾ ಥರ ಬುದ್ಧಿ ಅಂದ್ರೇನು? ವಿಡಿಯೋಗ್ರಾಫರ್. ಅದು ಮನಸ್ಸು ಸಂಕಲ್ಪ, ಬುದ್ಧಿ ವಿಡಿಯೋ. ಹಾಗಾಗಿ ನೀನು ನೋಡ್ತಾ ಇರಿ ಏನನ್ನ? ನಾನು ಆತ್ಮಿಕ ಸ್ಮೃತಿಯಲ್ಲಿ ಇದ್ದೀನಿ, ನನ್ನಲ್ಲಿಯೇ ಮನಸ್ಸು ಇದೆಯಾ, ನನ್ನ ಜೊತೆಗೆ ಪರಮಾತ್ಮನ ಸ್ಮೃತಿ, ಪರಮಧಾಮದ ಸ್ಮೃತಿಯಲ್ಲಿ ಇದೆಯಾ, ಅಥವಾ ಮತ್ತೇನಾದರೂ ವ್ಯರ್ಥ ಸಂಕಲ್ಪಗಳ ಕಡೆಗೆ ಓಡಿ ಹೋಗ್ತಾ ಇದೆಯಾ? ಇದನ್ನು ಅಲರ್ಟಾಗಿ ನೋಡ್ಕೊಳ್ತಾ ಇರಬೇಕು ಬುದ್ಧಿ. ಆ ಥರ ಮನಸ್ಸಿಗೂ ಕೂಡ ನೀವು ಹೇಳಬೇಕು, ಇವತ್ತು ನಿಂದು ವರ್ತಮಾನ ಸಮಯದ ತಮೋ ಪ್ರಧಾನ ಜನ್ಮಗಳ ಇದೇ ಜನ್ಮದ ಭವಿಷ್ಯದ ಕುರಿತಾಗಿ ಯಾವುದೇ ವ್ಯರ್ಥ ಸಂಕಲ್ಪಗಳಿಗೆ ಇವತ್ತು ಅವಕಾಶ ಇಲ್ಲ. ಇಲ್ಲಿನಿಂದ ಫುಲ್ ಸ್ಟಾಪ್. ಅದರ ಬಗ್ಗೆ ನೀನು ಯೋಚಿಸುವ ಅವಶ್ಯಕತೆ ಇಲ್ಲ. ನೀನು ಏನಿದ್ರೂ ಆತ್ಮ ಪರಮಾತ್ಮನ ಸದಾಕಾಲ ಸ್ಮರಣೆಯ ಸುಖದಲ್ಲಿ ಮುಳುಗು. ಮನಸ್ಸಿಗೆ ಅರ್ಥ ಮಾಡಿಸ್ಬೇಕು. ಸದಾ ಸ್ಮರಣೆಯ ಸುಖದಲ್ಲಿ ಮುಳುಗಬೇಕು. ದುಗುಡದಿ ಸ್ಮರಣೆಯ ಮಾಡುವರೆಲ್ಲ ಸುಖದಲ್ಲಿ ಸ್ಮರಿಸುವರಿಲ್ಲ. ಸುಖದಲ್ಲಿ ಸ್ಮರಣೆಯ ಗೈದರೆ ದುಗುಡವೇಕೆ ಬಂದೀತು ಕಬೀರ, ದುಗುಡವೇಕೆ ಬಂದೀತು. ಕಬೀರದಾಸರು ಹೇಳ್ತಾರೆ. ಅದನ್ನೇ ನಾವು ನಮ್ಮ ಮನಸ್ಸಿಗೆ ಹೇಳಬೇಕು. ದುಗುಡದಿ ಸ್ಮರಣೆಯ ಮಾಡುವರೆಲ್ಲ ಸುಖದಲ್ಲಿ ಸ್ಮರಿಸುವರಿಲ್ಲ. ಸುಖದಲ್ಲಿ ಸ್ಮರಣೆಯ ಗೈದರೆ ದುಗುಡವೇಕೆ ಬಂದೀತು. ಅಂದರೆ ಕಷ್ಟ ಬಂದಾಗ ಅಯ್ಯೋ ಭಗವಂತ ಅಂತ ಓಡೋಗ್ತೀಯಲ್ಲ ಮನಸ್ಸೇ, ಏನು ಮಾಡೋದು ಅಂತ ಓಡೋಗ್ತೀಯಲ್ಲ ಮನಸ್ಸೇ. ಕಷ್ಟ ಬಂದಾಗ ಭಗವಂತನ ನೆನಪು ಮಾಡೋದಲ್ಲ. ಈಗ ಸುಖವಾಗಿದೆಯಲ್ಲ, ಚೆನ್ನಾಗಿದೆಯಲ್ಲ, ಈ ಸಮಯದಲ್ಲೇ ಆತ್ಮದ ಸ್ಮೃತಿಯಲ್ಲಿ ಶರಣಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡು. ಸುಖದಲ್ಲಿ ಸ್ಮರಣೆಯ ಗೈದರೆ ದುಗುಡವೇಕೆ ಬಂದೀತು ಅಂತ ಹೇಳ್ತಾರೆ. ಅದಕ್ಕೆ ನೀನು ಯಾವಾಗಲೂ ಕೂಡ ಆತ್ಮಿಕ ಸ್ಮೃತಿಯಲ್ಲಿ ನಾನಿರ್ತೇನೆ, ಪರಮಾತ್ಮನ ಸ್ಮೃತಿಯಲ್ಲಿರ್ತೇನೆ, ನನಗೆ ನೀನು ಶರಣಾಗು ಸಾಕು, ನನ್ನಲ್ಲೇ ಶರಣಾಗು ಸಾಕು.
ಇದೇ ನೀನು ನನಗೆ ಮಾಡುವ ಮಹದುಪಕಾರ. ಈ ರೀತಿಯಾಗಿ ಯಾರು ಸೂಕ್ಷ್ಮ ಇಂದ್ರಿಯಗಳನ್ನು, ಮನ, ಬುದ್ಧಿ, ಸಂಸ್ಕಾರಗಳನ್ನು 24x7 ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯ ತನಕ ಸ್ವಸ್ಮೃತಿಯ ಜಾಗೃತಿಯಲ್ಲಿದ್ದುಕೊಂಡು ಪರಮಾತ್ಮ ತಂದೆಯ ಪ್ರೀತಿಯ ಮಿಲನದಲ್ಲಿ ನಿಮಗ್ನ ಆಗಿರ್ತಾರೆಯೋ ಇವರು ನಿಜವಾಗ್ಲೂ ಬ್ಯುಸಿಯಾಗಿದ್ದಂಗೆ. ಇಲ್ಲಿ ಡಿಸ್ಎಂಗೇಜ್ ಆಗಿಬಿಟ್ಟು ಹೊರಗಡೆ ಬೇಕಾದಷ್ಟು ಬ್ಯುಸಿಯಾಗಿದ್ದರೆ ಅವ್ರ ಮುಖನೂ ನೋಡಬಾರ್ದು. ಅವ್ರ ಮುಖ ನೋಡೋಕ್ಕೂ ಆಗೋದಿಲ್ಲ, ಬಾಡು ಹೋಗಿರೋ ಹೂವಿನಂತಿರುತ್ತೆ. ಇಲ್ಲ ಯಾವಾಗಲೂ ಗುರ್ರ ಅಂತಿರ್ತಾರೆ. ಇನ್ನೊಬ್ಬರ ಮೇಲೆ ಮತ್ತೊಬ್ಬರ ಮೇಲೆ ಕಂಪ್ಲೇಂಟ್ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇನ್ನೊಬ್ಬರನ್ನ ಆಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇನ್ನೊಬ್ಬರನ್ನ ದ್ವೇಷ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇನ್ನೊಬ್ಬರನ್ನ ಕಾಲೆಳೆಯೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇನ್ನೊಬ್ಬರು ನೋಡಿ ಹೊಟ್ಟೆ ಹುರ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಬಹಳ ಜನ ನೋಡಿದ್ದೀನಿ ನಾನು ಈ ಥರ. ಮಾರ್ಗದಲ್ಲಿ ಇದ್ದು ಏನೋ ಮಾಡ್ಕೊಳ್ಬೇಕು ಅಂತ ಈ ಮಾರ್ಗಕ್ಕೆ ಬಂದು ಒಂದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಒಂದಷ್ಟು ಯೋಗದಲ್ಲಿ ಎದ್ದು ಕೂತ್ಕೊಂಡ್ಬಿಡೋದು, ಮುರಳಿಯನ್ನು ಕೇಳಿಬಿಡೋದು, ಬಾಬನ ಸೇವೆ ಅಂತ ಒಂದಷ್ಟು ಏನೋ ಎಲ್ಲರೂ ಮನೇಲಿ ಕೆಲಸ ಮಾಡ್ದಂಗೆ ಮಾಡ್ಕೊಂಬಿಡೋದು. ಆಮೇಲೆ ಒಂದು 2-3 ಜನ ಸೇರಿಕೊಂಡು ಆ ಸೆಂಟ್ರಂಗೆ, ಈ ಅಕ್ಕವ್ರಿಂಗೆ, ಈ ಅಣ್ಣವ್ರಿಂಗೆ, ಈ ಮಾತಂಗೆ, ಇದು ವ್ಯರ್ಥ. ದಿನಕ್ಕೊಂದು 2 ತಾಸು ಇದರಲ್ಲಿ ಕಳೆದಿಲ್ಲ ಅಂದ್ರೆ ಅವ್ರಿಗೆ ಉಂಡದ್ದು ಡೈಜೆಷನ್ನೇ ಆಗಲ್ಲ. ಮಾತೇ ಇರೋದಂತೂ ನಾನು ಮಾತಾಡಲ್ಲ ಬಿಡಿ, ಅವ್ರು ಮಾತೇ ಇರೋದಂತೂ ಕತೆ ಬೇರೆನೇ ಇದೆ. ಇನ್ನು ಈ ಜನ್ಮಲ್ಲ, ಇನ್ನು 10 ಜನ್ಮ ಆದರೂ ಅವ್ರ ಪರಿವರ್ತನೆ ಆಗಲ್ಲ. ಕೆಲವರು ನಾನು ಹೇಳ್ತಾ ಇರೋದು ಎಲ್ಲರೂ ಅಲ್ಲ, ಯಾಕಂದ್ರೆ ಅದು ಸಂಸ್ಕಾರ. ಅವ್ರಿಗೆ ಅದೇ ದೊಡ್ಡ ಮಾಯೆ, ಅವರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಮಾತೇರೇನಾದರೂ ನಿಮ್ಮ ತೀವ್ರ ಪುರುಷಾರ್ಥ ಆಗಲೇಬೇಕು ಅಂತ ನೀವು ಅಂದ್ಕೊಂಡಿರಿ ಅಂದರೆ, ನಿಮಗೆ ನಿಜವಾಗ್ಲೂ ಇಚ್ಛೆ ಇದ್ದರೆ ನೀವು ಮೊದಲು ಈಶ್ವರಿಯ ಪರಿವಾರದಲ್ಲಿರುವ ಯಾರ ಜೊತೆಗೂ ಕೂಡ ಫೋನ್ ಕಾಂಟ್ಯಾಕ್ಟಲ್ಲಿರಬೇಡಿ. ಯಾರ ಜೊತೆಗೂ ಬೇಕಾದ್ರೆ ಲೌಕಿಕದಲ್ಲಿದ್ದು ಬಿಡಿ, ಪರವಾಗಿಲ್ಲ. ನೀವು ಅಲೌಕಿಕದಲ್ಲಿರಬೇಡಿ, ಕಂಪ್ಲೀಟ್ ಸ್ಟಾಪ್ ಮಾಡಿಬಿಡಿ. ಯಾಕಂದರೆ ಆರಂಭ ಮಾಡೋದು ಓಂ ಶಾಂತಿ ಅಂತಾನೆ, ಅಂತ್ಯ ಮಾಡೋದು ಓಂ ಶಾಂತಿ ಅಂತಾನೆ. ಬಟ್ ನಡಕ್ಕೆ ನೀವೇನು ಮಾತಾಡ್ತಿರಲ್ಲ, ಅದು ಎಲ್ಲೆಲ್ಲಿ ಹೋಗಿರ್ತದೋ, ಏನೇನು ಆಗಿರ್ತದೋ ದೇವರೇ ಬಲ್ಲದ್ದು. ಮಾಯೆ ನಿಮ್ಮನ್ನು ಸ್ಮೂತಾಗಿ ತಿಂದಾಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಹಲ್ಲಿನಿಂದ ಕಚ್ಚಿ ತಿಂದರೆ ಸ್ವಲ್ಪ ನೋವಾಗುತ್ತೆ, ಆದರೆ ಹಂಗೆ ನುಂಗಿ ಬಿಡುತ್ತದೆ ನಿಮ್ಮನ್ನು. ಈ ಥರ ವ್ಯರ್ಥ ಮಾತು, ವ್ಯರ್ಥ ಸಂಸ್ಕಾರದಲ್ಲಿ ಬ್ಯುಸಿಯಾಗಿರುವಂಥ ಮಾತೇರನ್ನೋದು ಹಸಿಯಾಗಿ ನುಂಗಿ ಬಿಡುತ್ತದೆ ಅಷ್ಟೆ. ತಿನ್ನೋದೆಲ್ಲ ನುಂಗಿ ಬಿಡುತ್ತದೆ ಅಷ್ಟೆ. ಅದಕ್ಕೆ ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ, ಮಾತೇರ ಬಗ್ಗೆ, ಕುಮಾರ್ಸ್ಗಳ ಬಗ್ಗೆನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಡೈಲಿ ರುಟೀನ್, ಬಾಬನ ಮಕ್ಕಳು ಅಂದರೆ ಕುಮಾರ್ಸ್ ಅಂತಂದರೆ ಡೈಲಿ ರುಟೀನೇ ಇರ್ತದೆ ನಮಗೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ತನಕ ಏನೋ ಒಂದು ಕಾರ್ಯಗಳಲ್ಲಿ ಇರ್ತೀವಿ. ಬೆಳಗ್ಗೆ ಅಮೃತ ವೇಳೆ ಎದ್ದೇಳೋದು, ಮುರಳಿ ಕೇಳೋದು, ಬೆಳಿಗ್ಗೆ ಟಿಫನ್ಗೆ ಏನೆಲ್ಲ ರೆಡಿ ಮಾಡಿಕೊಳ್ಳೋದು, ಒಂದಷ್ಟು ಬಾಬಾರ್ ಸೆಂಟ್ರದ್ದು ಒಂದಷ್ಟು ಸೇವೆ ಮಾಡ್ಕೊ, ಮತ್ತು ಸಾಯಂಕಾಲ ನುಮಾಶಾಮಿ ಯೋಗ ತನಕ ಒಂದಷ್ಟು ಫ್ರೀ, 1 ಗಂಟೆ 2 ಗಂಟೆ ಫ್ರೀ ಇತ್ತು ಅಂದರೆ ಅಲ್ಲಿ ಸ್ಟಾರ್ಟ್. ಅವ್ರಿಗೆ ಫೋನ್ ನೋಡಿ, ಇವ್ರಿಗೆ ಫೋನ್ ನೋಡಿ, ಆ ಅಣ್ಣವ್ರ ಜೊತೆ, ಈ ಅಣ್ಣವ್ರ ಜೊತೆ, ಆ ಸೆಂಟ್ರಂಗೆ, ಈ ಸೆಂಟ್ರಿಂಗೆ. ಇದೊಂದಷ್ಟು ಮಾತಾಡೋವರೆಗೂ ಸಮಾಧಾನ ಇಲ್ಲ. ಹಂಗೆ ಸಂಸ್ಕಾರ ಮಾಡಿಬಿಟ್ಟಿದೆ ಮಾಯೆ ಕೆಲವರಿಗೆ. ಹೊರಗಡೆ ನೀವು ಎಲ್ಲಿದ್ದೀರಿ? ಸೆಂಟ್ರಲ್ಲೇ. ಹೊರಗಡೆ ನೀವೇನು? ಸರೆಂಡರೇ. ಹೊರಗಡೆ ಇಡೀ ದಿನ ಇಲ್ಲಿ ಬ್ಯುಸಿನೇ. ಹಾಗಂತ ಕರ್ಮಯೋಗಿಗಳನ್ನಕ್ಕಾಗುತ್ತಾ? ಕರ್ಮಾತೀತರನ್ನಕ್ಕಾಗುತ್ತಾ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಎಷ್ಟು ವರ್ಷ ಆಯ್ತು? ಈಗ 10 ವರ್ಷ, 20 ವರ್ಷ, 30 ವರ್ಷ ಆಯ್ತು ಜ್ಞಾನಕ್ಕೆ ಬಂದು. ಕೆಲವರು ಅನ್ನಿಸ್ತಾ ಇದೆ ನಿಮಗೆ ಕರ್ಮಾತೀತ, ಕರ್ಮಯೋಗಿ. ಅವತ್ತಿನಗಿಂತ ಇವತ್ತು ವರ್ಸ್ಟ್. ಯಾಕಂದ್ರೆ ಅವತ್ತು ಭಯನಾದರೂ ಇತ್ತು, ಭಕ್ತಿನಾದರೂ ಇತ್ತು. ಇವತ್ತು ಭಯನೂ ಇಲ್ಲ, ಭಕ್ತಿನೂ ಇಲ್ಲ. ಅದಕ್ಕೆ ಒಳಗಡೆ ನೀವು ಬ್ಯುಸಿಯಾಗಿದ್ದರೆ ಮಾತ್ರ ವ್ಯರ್ಥ ಸಂಕಲ್ಪಗಳ ದೂರುಗಳನ್ನು ಸಮಾಪ್ತಿ ಮಾಡಲಿಕ್ಕೆ ಸಾಧ್ಯ. ಸಂಪೂರ್ಣ ಕರ್ಮಯೋಗಿಗಳು, ಕರ್ಮಾತೀತರಾಗಲಿಕ್ಕೆ ಸಾಧ್ಯ. ಇಲ್ಲಿ ಬ್ಯುಸಿಯಾಗಿರ್ಬೇಕು. ಎಲ್ಲಿದ್ದೀವಿ ಅನ್ನೋದು ಮುಖ್ಯ ಅಲ್ಲ. ನೀವು ಮನೆಯಲ್ಲಾದರೂ ಇರಿ, ಉದ್ಯೋಗ, ವ್ಯಾಪಾರ ಎಲ್ಲಾದರೂ ಇರಿ, ಇಲ್ಲಿ ಬ್ಯುಸಿಯಾಗಿರಿ. ನಿಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರವನ್ನು ಎಂಗೇಜ್. ಅದು ಎಲ್ಲಿ? ಶ್ರೀಮತದ ಅನುಸಾರ ಆತ್ಮಿಕ ಸ್ಮೃತಿ, ಪರಮಾತ್ಮನ ನೆನಪಲ್ಲಿ ಎಂಗೇಜ್ ಆಗಿರಬೇಕು. ಇದು ನಿಜವಾದ ಬ್ಯುಸಿಯಾಗಿರೋದು. ಬಹಳ ಜನ ಹೊರಗಡೆ ಬ್ಯುಸಿಯಾಗಿರೋದು,
ಬಾಬನ ಮನೆಯಲ್ಲಿ ಬ್ಯುಸಿಯಾಗಿರೋದು, ಸೇವೆ ಮಾಡೋ ಸ್ಥೂಲದಲ್ಲಿ ಬ್ಯುಸಿಯಾಗಿರೋದು ಅಲ್ಲ. ಹಂಗಿದ್ರೆ ಜಗತ್ತಿನವರೆಲ್ಲರೂ ಅದರಲ್ಲಿ ನಮಗಿಂತ 100% ಅದರೊಳಗಡೆ ನಿಮಗ್ನ ಆಗೋಗ್ಬಿಟ್ಟಿದ್ದಾರೆ. ಈಗ ಮುಂದೆ ಬಾಬಾ ಹೇಳ್ತಾರೆ ವರದಾನದಲ್ಲಿ, ನೀವು 4 ಮಾತುಗಳಲ್ಲಿ ಒಂದಷ್ಟು ಅಲರ್ಟ್ ಆಗಿರಬೇಕು, ಅವಾಗ ನೀವು ಕರ್ಮಾತೀತರಾಗ್ಬೋದು. ಬ್ಯುಸಿ ಅಂದರೆ ಏನು ಅಂತ ಮತ್ತೆ ಎಕ್ಸ್ಪ್ಲೇನ್ ಮಾಡ್ರಿ. ಏನು ಬ್ಯುಸಿ ಅಂದರೆ 4 ಮಾತುಗಳು ಹೇಳ್ತಾರೆ. 1 ಮಿಲನ, ಆತ್ಮ ಮತ್ತು ಪರಮಾತ್ಮ. ನಾನು ಯಾವತ್ತು ಮಿಲನದಲ್ಲಿರ್ಬೇಕು, ಏಕಾಂಗಿ ಆಗಿರಬಾರ್ದು, ನಾನು ಸಿಂಗಲ್ ಆಗಿರಬಾರ್ದು. ಈಗ ಕಂಪ್ಯಾನಿಯನ್, ಈಗ ನನಗೆ ಮದುವೆ ಆದಮೇಲೆ ನಾನು ಸಿಂಗಲ್ ಆಗಿರ್ತೀನಿ ಅಂದರೆ ಅದು ಡೈವರ್ಸ್ ಕೇಸ್ ಅಂತ ಅಂತಾರೆ. ಆದರೆ ಇಲ್ಲಿ ಮದುವೆ ಆದ ಕ್ಷಣದಿಂದ ಒಟ್ಟಿಗೆ ಆತ್ಮ ಪರಮಾತ್ಮ ಸದಾಕಾಲ ಸಂಗಮ ಯುಗ ಮುಗಿಯುವ ಅಂತಿಮ ಕ್ಷಣದವರೆಗೂ ಕೂಡ, ಮನೆಗೆ ಹೋಗುವವರೆಗೂ ಕೂಡ ತಂದೆಯನ್ನು ಬಿಟ್ಟು ಒಂದು ಕ್ಷಣ ನಾನು ಇರಬಾರ್ದು. ಆತ್ಮ ಜೊತೆ ಪರಮಾತ್ಮ ಎಲ್ಲಿಯೋ ಅಲ್ಲಿ ನಾನೆಲ್ಲೋ ನೀನಲ್ಲೇ, ಈ ಜೀವ ನಿನ್ನಲ್ಲೇ. ಈ ಥರ ನಾನು ಕಂಪ್ಲೀಟ್ ಆತ್ಮ ಪರಮಾತ್ಮನಲ್ಲೇ ಇರಬೇಕು. ಈ ಜೀವ ನಿನ್ನಲ್ಲೇ ಇರಬೇಕದು. ಒಂದು ಚೂರಾಗ್ಲಿದ್ರು ನಾವು ಡೈವರ್ಸ್ ಕೇಸೆ. ಒಂದು ದಿನದ್ದಲ್ಲ, ಒಂದು ತಿಂಗಳದ್ದಲ್ಲ, ಒಂದು ವಾರಕ್ಕಲ್ಲ ನಾನು ಹೇಳ್ತಾ ಇರೋದು, 1 ನಿಮಿಷ ದೂರ ಆದರೂ ನಾವು ಡೈವರ್ಸಲ್ಲಿದ್ದೀವಿ ಅಂತ. ಯಾಕಂದರೆ ಇದು 24x7 ಮಿಲನ ಮಾಡುವಂಥ ಸೌಭಾಗ್ಯ ನಮಗೆ ದೊರೆತಿರೋದು. ಇದು ಸ್ಥೂಲದಲ್ಲಿ ಅಸಂಭವ. ಇಬ್ಬರು ಸತಿಪತಿಗಳು ಎಷ್ಟೇ ಇದ್ದರೂ ಕೂಡ ಒಂದಷ್ಟು ಸಮಯ ದೂರ ಇರಲೇಬೇಕಾಗತ್ತೆ. ಅದನ್ನು ಡೈವರ್ಸ್ ಅಂತ ಕರೆಯೋಕ್ಕಾಗಲ್ಲ. ಕಂಪ್ಲೀಟಲ್ಲಿ ಬಿಟ್ಟು ಹೋದರೆ ಡೈವರ್ಸ್. ಆದರೆ ಇಲ್ಲ, ಹಂಗಲ್ಲ. ಅಲೌಕಿಕದಲ್ಲಿ ಆತ್ಮ ಪ್ರತಿಕ್ಷಣ ಸ್ಮೃತಿಯಲ್ಲಿದ್ದು ಪ್ರತಿಕ್ಷಣ ಪರಮಾತ್ಮನ ಸ್ಮೃತಿಯಲ್ಲಿ ಸಮಾವೇಶಗೊಂಡಿರಬೇಕು. ಅದು ಜಂಟಿ ಆಗಿರಬೇಕದು, ಸ್ಮೃತಿ ಸ್ವರೂಪ ಆಗಿರಬೇಕು. ಅಂದರೆ ಆತ್ಮಿಕ ಸ್ಮೃತಿ ಅಂದ್ರೇ ಅಲ್ಲೇ ಪರಮಾತ್ಮನ ಸ್ಮೃತಿ, ಪರಮಾತ್ಮನ ಸ್ಮೃತಿ ಅಂದ್ರೆ ಅಲ್ಲಿ ಆತ್ಮನ ಸ್ಮೃತಿ. ಎರಡೂ ಕೂಡ ಎಟ್ ಎ ಟೈಮ್ ಇರಬೇಕಿಲ್ಲ ಅಂದ್ರೆ ಭಕ್ತಿ ಮಾರ್ಗ ಆಗೋಗುತ್ತೆ. ಕೆಲವರು ಆತ್ಮ ಅನ್ಕೊಂಡರೆ ಪರಮಾತ್ಮನ ಮರೆತಾರೆ, ಕೆಲವರು ಪರಮಾತ್ಮ ಇದ್ದಾನೆ ಅನ್ಕೊಂಡಿದ್ದಾರೆ ತಮ್ಮನ ಮರೆತಿದ್ದಾರೆ. ಅದು ಭಕ್ತಿ ಮಾರ್ಗ, ಅದು ಅಜ್ಞಾನ ಮಾರ್ಗ. ಆದರೆ ಇಲ್ಲಿ ನಾನು ಎನ್ನುವ ಜಾಗೃತಿ ಮತ್ತು ಪರಮಾತ್ಮನ ಒಂದು ಮಿಲನ ಎರಡೂ ಕೂಡ ಎಟ್ ಎ ಟೈಮ್ ನೋಡಿದ್ರೆ ಇದನ್ನು ಮಿಲನ, ಈ ಥರ ಮಿಲನದಲ್ಲಿರಿ. ಎರಡನೇದು ವರ್ಣನೆ ಅಂತ ಕೊಟ್ಟಿದ್ದಾರೆ. ಬಟ್ ಇದ್ರೊಳಗೆ ಬ್ರಾಕೆಟ್ ಅಂತ ಸೇವೆ ಅಂತ ಹಾಕ್ಯಾರ. ನಾನೇನು ಅದು ಏನು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ, ಮುರುಳಿಯಲ್ಲಿ ಆ ಥರ ಯಾಕೆ ಹಾಕಿದ್ದಾರೆ. ವರ್ಣನೆ ಅಂತಂದರೆ ಸೇವೆ ಮಾಡಿದವರು ಮತ್ತೆ ಸ್ಥೂಲದಲ್ಲಿ ಬಂದುಬಿಡ್ತಾರೆ ಇವರು. ಸ್ಥೂಲದಲ್ಲಿ ಬರಬೇಕು, ಅದು ಒಂದು ಪಾಯಿಂಟ್ ಬೇಕು ಇವ್ರಿಗೆ. ಸೇವೆ ಅನ್ನೋದಿಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಸೇವೆ ಸೇವೆ ಅಂತ ಸೇರಿಸೋದಷ್ಟೇ. ಇಲ್ಲಿ ಯಾವುದು ಸೇವೆ ಹೊರಗಿಂದ ನಡೆಯಲ್ಲ, ಇಲ್ಲಿಂದ ನಡೆಯುತ್ತೆ. ಅದು ಮಾತ್ರ ಸೇವೆ, ಹೊರಗಿಂದ ನಡೆಯೋದು ಯಾವುದು ಸೇವೆ ಅಂತ ಅನ್ಕೊಳ್ಬಾರ್ದು. ಅಲ್ಲಿಂದ ಸೇವೆ ಮಾಡೋದು ಈಗ ಆಲ್ರೆಡಿ ಮುಗಿದಾಗಿದೆ, ಇಲ್ಲಿಂದ ಮಾಡೋದು ಬಾಕಿ ಉಳಿದಿದೆ. ವರ್ಣನೆ ಅಂದರೆ ನಾನು ಹೆಂಗಿದ್ದವನು, ಹೇಗಿದ್ದವರಿಗೆ ನನ್ನನ್ನು ಹುಡುಕಿಕೊಂಡು ಅಷ್ಟು ದೂರದಿಂದ ಪರಮಾತ್ಮ ಬಂದು ನನಗೋಸ್ಕರ ಇಷ್ಟೆಲ್ಲ ಜ್ಞಾನ ಕೊಟ್ಟು ನನ್ನ ಭಾಗ್ಯವನ್ನು ಬೆಳಗಿಸ್ತಾ ಇದ್ದಾನೆ. ಇದಕ್ಕೆ ಸಮಯ, ವಾಯುಮಂಡಲ, ಪ್ರಕೃತಿ ಇಷ್ಟೆಲ್ಲ ಸಹಯೋಗ ಕೊಟ್ಟಿದೆ. ಎಷ್ಟು ಧನ್ಯವಾದ ನಾನು ಹೇಳಬೇಕು ಪರಮಾತ್ಮನಿಗೆ, ಎಷ್ಟು ಧನ್ಯವಾದ ಹೇಳಬೇಕು ಸಮಯಕ್ಕೆ, ಎಷ್ಟು ಧನ್ಯವಾದ ಹೇಳಬೇಕು ಡ್ರಾಮಕ್ಕೆ, ಎಷ್ಟು ಧನ್ಯವಾದ ಹೇಳಬೇಕು ಪ್ರಕೃತಿಗೆ, ಎಷ್ಟು ಧನ್ಯವಾದ ಹೇಳಬೇಕು ಎಲ್ಲ ಸಹಯೋಗ ಕೊಟ್ಟಿರುವ ಆತ್ಮನಿಗೆ. ಯಾಕೆ ಇದು ನಮಗೆ ಮಾಡಬೇಕಂತ ಅನ್ಸಲ್ವಾ? ಇದಲ್ವ ಸೇವೆ. 24x7 ಎಷ್ಟು ನಾವು ಧನ್ಯವಾದ ಧನ್ಯವಾದ ಧನ್ಯವಾದ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಇದು ಇಡೀ ದಿನ ಹೇಳಿದ್ರು ಕೂಡ ಕಡಿಮೆ ಆಗೋದಿಲ್ಲ. ಅಷ್ಟು ಹೇಳೋದು ಬಾಕಿ ಇದೆ. ಆನಂದ ಬಾಷ್ಪ ಸುರಿತಿರ್ಬೇಕು ನಮಗೆ. ಆ ರೀತಿಯಾಗಿ ನಾನು ವರ್ಣನೆ ಮಾಡಬೇಕು ನನ್ನನ್ನು ಮತ್ತು ಪರಮಾತ್ಮನನ್ನು, ಡ್ರಾಮವನ್ನು ಪ್ರತಿಯೊಂದು ನನಗೆ ಸಿಕ್ಕಿದ್ದಕ್ಕಾಗಿ ಎಷ್ಟು ಧನ್ಯವಾದ ಹೇಳಿದೆ. ಈ ವರ್ಣನೆಯಲ್ಲಿ ಮುಳುಗಬೇಕು. ಒಂದು ಆತ್ಮಿಕ ಸ್ಮೃತಿಯಲ್ಲಿದ್ದು ಪರಮಾತ್ಮನ ಸ್ಮರಣೆಯಲ್ಲಿ ಸದಾ ಮಿಲನದಲ್ಲಿರೋದು. ಇನ್ನೊಂದು ಇದನ್ನು ತಾರೀಫ್ ಮಾಡೋದು, ಪ್ರಕೃತಿಯನ್ನು, ಪರಮಾತ್ಮನನ್ನು ಆತ್ಮಿಕ ದೃಷ್ಟಿಯಿಂದ, ಯಥಾರ್ಥವಾದ ಸಂಗಮದ ದೃಷ್ಟಿಯಿಂದ, ನನ್ನ ಭಾಗ್ಯದ ದೃಷ್ಟಿಯಿಂದ, ಪ್ರಕೃತಿಯ ದೃಷ್ಟಿಯಿಂದ, ಸಮಯದ ದೃಷ್ಟಿಯಿಂದ ತಾರೀಫ್ ಮಾಡೋದು ಎರಡನೇದು ವರ್ಣನೆ.
ಇದರಲ್ಲಿ ಬ್ಯುಸಿಯಾಗಿರಬೇಕು. ಅದು ಏನು ಕೊಡುತ್ತೆ ಅಂದರೆ ನನಗೆ ಮತ್ತಷ್ಟು ಬೂಸ್ಟ್ ಕೊಡುತ್ತೆ, ನನ್ನನ್ನು ವ್ಯರ್ಥ ಸಂಕಲ್ಪದಿಂದ ಮುಕ್ತ ಮಾಡುತ್ತೆ ಇದೆಲ್ಲವೂ. ಯಾಕಂದರೆ ನನಗೇನು ಸಿಕ್ಕಿದೆ ಅನ್ನೋ ಖುಷಿನೇ ಇಲ್ಲ ಅಂದ್ರೆ ಧನ್ಯವಾದ ಹೇಳೋಕ್ಕಾಗಲ್ಲ. ನಾನು ಧನ್ಯವಾದ ಹೇಳ್ತಾ ಇದ್ದೆ ಅಂದರೆ ಆ ಖುಷಿ, ಅದರ ವ್ಯಾಲ್ಯೂ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆ ವ್ಯಾಲ್ಯೂ ಗೊತ್ತಿದ್ದಾಗ ನನಗೆ ವ್ಯರ್ಥ ಸಂಕಲ್ಪಗಳು ಬರೋದಿಲ್ಲ. ಇದು ಸೀಕ್ರೆಟ್. ಇನ್ನು ಮೂರನೇದು ಮಗನಾಗಿರಬೇಕು ಅಂತ ಹೇಳ್ತಾರೆ. ಎಷ್ಟು ಮಗನಾಗಿರಬೇಕು ಅಂತಂದ್ರೆ ಹೊರಗಿನ ಪ್ರಪಂಚವೇ ಇಲ್ಲ. ಒಂದು ಮಗುವಿಗೆ ತನಗೆ ಇಷ್ಟವಾಗಿರುವ ಆಟಿಕೆ ಗೊಂಬೆ ಸಿಕ್ಕಾಗ ಎದುರಲ್ಲಿ ಯಾರು ಬಂದು ನಿಂತರೂ ಕೂಡ ಅದಕ್ಕೆ ಗೊತ್ತಾಗೋದಿಲ್ಲ. ಒಂದು ತಾವರೆಯೊಳಗಡೆ ಒಂದು ದುಂಬಿ ಮಕರಂದವನ್ನ ಹೀರುವಾಗ ಮಗನಾಗಿದ್ರೆ, ಇನ್ನೇನು ಸಾಯಂಕಾಲ ಆಯ್ತು, ಸೂರ್ಯಾಸ್ತ ಆಯ್ತು, ಇನ್ನು ಮುಚ್ಕೊಳುತ್ತ ತಾವರೆ ನಾನು ಸತ್ತು ಹೋಗ್ತೀನಿ ಅಂದ್ರೂ ಕೂಡ ಅದಕ್ಕೆ ಪ್ರಜ್ಞೆ ಇಲ್ಲ, ಅಷ್ಟು ಮಗನಾಗಿರುತ್ತೆ. ಒಂದು ಹಸುವಿಗೆ ಕರುವನ್ನ ಬಿಟ್ಟಾಗ ಹಾಲನ್ನ ಕುಡಿಯುವಲ್ಲಿ ಎಷ್ಟು ಮಗನಾಗಿರುತ್ತೆ ಅಂದ್ರೆ ನೀವು ಎಷ್ಟು ಜನ ಕಿತ್ಕೊಂಡ್ರೆ ಹೇಳಿದ್ರು ಕೂಡ ಅದು ಬರೋದಿಲ್ಲ, ಅಷ್ಟು ಮಗನಾಗಿರುತ್ತೆ. ಈ ರೀತಿ ಆತ್ಮಿಕ ಸ್ಮೃತಿ, ಪರಮಾತ್ಮನ ಆನಂದದಲ್ಲಿ ಅಷ್ಟು ಮಗನ ಸ್ಥಿತಿಯನ್ನು ಹೊಂದಿರಬೇಕು ನೀವು. ಹೊರಗಿನ ಪ್ರಪಂಚ ಏನು ನಡೀತಾ ಇದೆ ನಿಮಗೆ ಗೊತ್ತಾಗಬಾರದು. ಅವಾಗ ಮಗನ ಹೊರಗಿಂದ ಗೊತ್ತಾಗ್ತಾ ಇದೆ ಅಂದ್ರೆ ವ್ಯರ್ಥದಲ್ಲಿ ಇದೀರಿ ಅಂದ್ರೆ ನೀವು ಮಗನಲ್ಲಿ ಇಲ್ಲ ಅಂತ. ಈ ಒಂದು ಹಾವು ಆಡಿಸಬೇಕು ಅಂದ್ರೆ ಅದಕ್ಕೆ ಪೊಂಗಿ ಊದ್ತಾರೆ. ಹಳ್ಳಿ ಕಡೆ ಬರ್ತಾ ಇದ್ರು, ಪೊಂಗಿ ಊದೋದು, ಅದಕ್ಕೆ ಹಾವಾಡೋದು. ಎಷ್ಟರ ಮಟ್ಟಿಗೆ ಅದು ಅದರಲ್ಲಿ ಮಗನಾಗ್ಬಿಡುತ್ತೆ ಆ ಪೊಂಗಿ ನಾದಕ್ಕೆ ಅಂತಂದ್ರೆ ಸ್ವತಃ ಅದನ್ನು ಹಿಡ್ಕೊಂಡು ಹೋಗ್ತಾರೆ ಅಂತ, ನಾನು ಇವರಿಗೆ ಸಿಕ್ಕಾಕೊಳ್ತೀನಿ ಅಂತಲೂ ಕೂಡ ಅದಕ್ಕೆ ಪ್ರಜ್ಞೆ ಇರೋದಿಲ್ಲ. ಅಷ್ಟು ಮೈ ಮರೆತು ಅದರೊಳಗಡೆ ಮಗನಾಗಿರುತ್ತೆ. ಹಾಗೆ ನನಗೆ ಸುತ್ತಲೂ ಬೆಂಕಿ ಬಿದ್ದರೂ ಕೂಡ ಗೊತ್ತಾಗಬಾರದು, ಅಷ್ಟು ಆತ್ಮಿಕ ಆನಂದ, ಪರಮಾತ್ಮ ಪರಮಾನಂದದಲ್ಲಿ ಮಗನಾಗಿರಬೇಕು. ಇದು ಮೂರನೇದು, ವ್ಯರ್ಥವಾಗಿರೋದು ಅಂದರೆ ವ್ಯರ್ಥ ಅಲ್ಲ, ವ್ಯಸ್ತವಾಗಿರೋದು. ಇನ್ನೊಂದು ಲಗನ್. ಯಾವಾಗ ನಾನು ಇಷ್ಟೆಲ್ಲ ಪಡ್ಕೊಳ್ತೀನಿ, ನಾನು ಹೆಂಗಾಗಿರ್ತೀನಿ ಅಂತಂದರೆ ಒಂದು ಒಳ್ಳೆ ಬೆಳಕಿನ ಉಂಡೆ ಥರ ಆಗ್ಬಿಟ್ಟಿರ್ತೀನಿ, ನಾನು ಶಕ್ತಿಯ ಪುಂಜ ಥರ ಆಗ್ಬಿಟ್ಟಿರ್ತೀನಿ, ಅಷ್ಟು ಲವಲವಿಕೆಯಿಂದ ಕೂಡಿರ್ತೀನಿ, ಫುಲ್ ಆಕ್ಟಿವ್ ಮೋಡಲ್ಲಿ ಇರ್ತೀನಿ, ಫುಲ್ ಆನಂದದಲ್ಲಿ ಇರ್ತೀನಿ. ಆಗ ಎಷ್ಟು ಲಗನ್ ಇರುತ್ತೆ ಇದನ್ನಂದ್ರೆ ಒಂದೊಂದು ಕ್ಷಣ ಅನುಭವಿಸಬೇಕು ಅಂತ ಆಸೆ. ಒಂದೊಂದು ಕ್ಷಣವನ್ನು, ಒಂದು ಕ್ಷಣ ಮಿಸ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾನು ಬಹಳ ಬೇಜಾರು ಪಡಬೇಕು. ಅಷ್ಟು ಲಗನ್ ನನ್ನ ಹತ್ರ ಇರಬೇಕು, ಕಂಪ್ಲೀಟ್ ಆಗಿ ಇದರೊಳಗಡೆ ಲಾಭವನ್ನು ಪಡಿಬೇಕು ನಾನು ಅಂತ. ಹಾಗೆ ಇದು ಬಾಬರವ್ರು ಹೇಳಿರೋದು ಕರ್ಮಾತೀತ ಭವ, ಕರ್ಮಯೋಗಿ ಭವ ಅಂತ ಅಲ್ಲಿ ಕೊಟ್ಟು ಈ 4 ಮಾತುಗಳಂತ ಹೇಳಿದ್ದಾರೆ. ಅಂದ ಮೇಲೆ ಮಿಲನ, ವರ್ಣನ, ಮಗನ, ಲಘನ, ಈ 4 ಮಾತುಗಳು ಒಳಗೆ ಸಂಬಂಧಪಟ್ಟಿದ್ದು, ಹೊರಗೆ ಸಂಬಂಧಪಟ್ಟಿದ್ದು. ಸುಮ್ಮನೆ ಇವರು ಬೇಕು ಅಂತ ಬ್ರ್ಯಾಕೆಟಲ್ಲಿ ಸೇವೆ ಅಂತ ಹಾಕಿರೋದು ನನಗೆ ಗೊತ್ತಾಗುತ್ತೆ. ಅದು ಹಂಗಿಲ್ಲ, ಅದು ಹೊರಗಡೆದು ಅಲ್ವೇ ಅಲ್ಲ. ಇದು ಸೇವೆ ಅಂದ್ರೆ ಒಳಗಡೆನೆ ತಿಳ್ಕೊಳ್ಳಿ ನೀವು ಅದನ್ನು. ಹೊರಗಡೆ ನಡೆಯುತ್ತಾರೆ, ಹೊರಗಡೆ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ಲೌಕಿಕದವರು ಅವ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ, ನಾವಿಲ್ಲಿ ನಮ್ಮ ಸೆಂಟರ್ಗಳಲ್ಲೋ ನಮ್ಮ ಇನ್ನೊಂದು ಕಡೆ ಇದ್ದುಕೊಂಡು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಇದನ್ನು ಸೇವೆ ಅಂತ ಅನ್ನಲ್ಲ, ಅದು ಸೇವೆ ಅಲ್ವೇ ಅಲ್ಲ. ಸೇವೆ ಆಗಬೇಕು ಅಂದ್ರೆ ಅದು ಇಲ್ಲಿಂದಾನೇ ಆಗಬೇಕು. ಬಲೆ ಸಹಯೋಗ ಕೊಡ್ಬೋದು ನಾವು, ಸಹೋದರಾತ್ಮರಿಗೆ ಒಂದಷ್ಟು ಪಾಂಪ್ಲೆಂಟ್ ಕೊಡೋದಿರ್ಬೋದು, ಒಂದಷ್ಟು ಕೋರ್ಸ್ಗಳನ್ನು ಕೊಡೋದಿರ್ಬೋದು, ಬಂದವ್ರಿಗೆ ಒಂದಷ್ಟು ಟೋಲಿ ಕೊಡೋದಿರ್ಬೋದು, ಕ್ಲಾಸ್ಗಳನ್ನು ಮಾಡೋದು, ಇದೆಲ್ಲ ಸಹಯೋಗದ ಕೆಲಸ, ಸೇವೆ ಅಲ್ಲ. ಸೇವೆ ಮತ್ತು ಸಹಯೋಗಕ್ಕೆ ವ್ಯತ್ಯಾಸ ತುಂಬ ಇದೆ. ಆ ಸಹಯೋಗದಲ್ಲಿ ಯಾರು ಬೇಕಾದರೂ ಇರ್ಬೋದು, ಆದರೆ ಹಂಗಂತ ಅವರೆಲ್ಲ ಕರ್ಮಾತೀತರ ಕರ್ಮಯೋಗಿಗಳ ಖಂಡಿತ ಅನ್ನಕ ಇಲ್ಲಿರಬೇಕು. ಅದಕ್ಕೆ ನಾವು ಕೂಡ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿಯ ತನಕ ಮನಬುದ್ಧಿ ಸಂಸ್ಕಾರವನ್ನು ಬಿಸಿಯಾಗಿಟ್ಟುಕೊಂಡು ಮಾಯಾರೂಪಿ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟನ್ನು ಸ್ಟಾಪ್ ಮಾಡಿ, ಸಮಾಪ್ತಿ ಮಾಡಿ, ಕರ್ಮಾತೀತರು ಸಂಪೂರ್ಣ ಕರ್ಮಯೋಗಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚ. ಓಂ ಶಾಂತಿ.